ಒಂದು ಊರಲ್ಲಿ ಒಬ್ಬ ಬಡ ರೈತನಿರ್ತಾನೆ. ಹಾಗೂ ಅವನ ತೋಟದಲ್ಲಿ ಒಂದು ಸೇಬು ಮರವಿರುತ್ತದೆ. ಹಾಗೂ ಅಪರೂಪಕ್ಕೆ ಒಂದು ಸೇಬನ್ನು ಬಿಟ್ಟಿರುತ್ತೆ. ಅದನ್ನು ನೋಡಿ ಖುಷಿಗೊಂಡು ಆಶ್ಚರ್ಯಗೊಂಡು ಆ ಸೇಬನ್ನು ತನ್ನ ಪ್ರೀತಿ ಪಾತ್ರರಾಗಿರುವವರಿಗೆ ಕೊಡಬೇಕೆಂದು ನಿರ್ಧರಿಸುತ್ತಾನೆ. ಪ್ರತಿದಿನ ಹಗಲಿರುಳು ತಮ್ಮ ಕ್ಷೇಮಕ್ಕಾಗಿ ದುಡಿಯುತ್ತಿರುವ ತನ್ನ ಅರಸನಿಗಾಗಿ ಈ ಹಣ್ಣನ್ನು ಕೊಡುವುದಾಗಿ ಯೋಚಿಸುತ್ತಾನೆ. ಹಾಗೆ ಹಣ್ಣನ್ನು ತೆಗೆದುಕೊಂಡು ಅರಸನ ಆಸ್ಥಾನಕ್ಕೆ ತೆರಳುತ್ತಾನೆ. ಅಲ್ಲಿ ಮಹಾರಾಜರ ಬಳಿ, ಇದು ನಮ್ಮ ತೋಟದಲ್ಲಿ ಬೆಳೆದಿರುವುದು, ಇದು ಬಹಳ ವಿಶೇಷವಾಗಿದೆ. ದೇವರ ಕೃಪೆಯಿಂದ ಈ ಒಂದು ಹಣ್ಣು ಬಿಟ್ಟಿದೆ. ಇದನ್ನು ನಾನು ನನ್ನ ಪ್ರೀತಿ ಪಾತ್ರದಾರರಿಗೆ ನೀಡಬೇಕೆಂದು ಅನಿಸಿತು. ಆದ್ದರಿಂದ ನಾನು ಇದನ್ನು ಇಲ್ಲಿಗೆ ತಂದೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿಸಿಕೊಂಡ ರಾಜರಿಗೆ ಬಹಳ ಸಂತೋಷವಾಗುತ್ತದೆ. ಸರಿ ಎಂದು ಹೇಳಿ, ಇದಕ್ಕೆ ಪ್ರತಿಫಲವಾಗಿ ನಿನಗೇನು ಬೇಕು ಎಂದು ಕೇಳುತ್ತಾನೆ. ಅದಕ್ಕೆ ಬಡ ರೈತ, ಎಲ್ಲಾದರೂ ಉಂಟೆ ಸ್ವಾಮಿ, ನಾನು ಏನಾದರೂ ಸ್ವೀಕರಿಸುವುದುಂಟೆ, ನನಗೇನೂ ಬೇಡ ಎಂದು ನಿಷ್ಕಲ್ಮಶ ಮನಸ್ಸಿನಿಂದ ಹೇಳುತ್ತಾನೆ. ಆಗ ರಾಜನು ಹಣ್ಣನ್ನು ಸ್ವೀಕರಿಸಿ, ಆದರೂ ನಾನು ಬಡ ರೈತನಿಗೆ ಏನಾದರೂ ನೀಡಬೇಕಿತ್ತು ಎಂದು ಅನಿಸಿ ಒಂದು ಕುದುರೆಯನ್ನು ನೀಡುವುದಾಗಿ ಯೋಚಿಸುತ್ತಾನೆ. ಹಾಗೂ ಒಂದು ಕುದುರೆಯನ್ನು ಬಡ ರೈತನಿಗೆ ಕೊಡುತ್ತಾನೆ. ಇದರಿಂದ ಬಹಳ ಖುಷಿಪಟ್ಟ ಬಡ ರೈತ ಕುದುರೆಯನ್ನು ಏರುತ್ತಾ ಹೊರಡುತ್ತಾನೆ. ಹೀಗೆ ದಾರಿಯಲ್ಲಿ ಹೋಗುವಾಗ ಒಬ್ಬ ಶ್ರೀಮಂತ ರೈತ ಸಿಗುತ್ತಾನೆ. ಅವನು ಬಡ ರೈತನನ್ನು ನೋಡಿ, ನಿನ್ನ ಹತ್ತಿರ ತಿನ್ನುವುದಕ್ಕೆ ಹಣವಿಲ್ಲ, ಆದರೆ ನೀನು ಕುದುರೆಯ ಜೊತೆ ಬರುತ್ತಿರುವೆ ಎಂದು ಟೀಕಿಸಿ ಮಾತನಾಡುತ್ತಾನೆ. ಇದನ್ನು ಕೇಳಿದ ಬಡ ರೈತ ಎಲ್ಲವನ್ನು ವಿವರಿಸುತ್ತಾನೆ. ನಾನು ಬೆಳೆದ ಸೇಬನ್ನು ರಾಜನಿಗೆ ನೀಡಿದೆ, ಅವನು ಪ್ರತಿಯಾಗಿ ನನಗೆ ಕುದುರೆಯನ್ನು ನೀಡಿದ್ದಾನೆ ಎಂದು ಹೇಳುತ್ತಾನೆ. ಆಗ ಶ್ರೀಮಂತ ರೈತ ಒಂದು ಉಪಾಯವನ್ನು ಮಾಡುತ್ತಾನೆ. ಒಂದು ಸೇಬಿಗೆ ಒಂದು ಕುದುರೆಯಾದರೆ ನನ್ನ ಬಳಿ ಅನೇಕ ಸೇಬುಗಳಿವೆ, ಹಾಗೂ ಅವನ್ನು ರಾಜನಿಗೆ ಕೊಟ್ಟರೆ ನನಗೆ ಪ್ರತಿಯಾಗಿ ಕುದುರೆಗಳನ್ನು ನೀಡಬಹುದು ಎಂದು ತಿಳಿದು ತೋಟದ ಕಡೆಗೆ ಹೊರಡುತ್ತಾನೆ. ಆಗ ಅಲ್ಲಿ ತೋಟದಲ್ಲಿ ಬೆಳೆದಿದ್ದ ಸೇಬುಗಳನ್ನು ತೆಗೆದುಕೊಂಡು ಅರಸನ ಆಸ್ಥಾನ ಕಡೆಗೆ ಹೊರಡುತ್ತಾನೆ. ಆಸ್ಥಾನಕ್ಕೆ ಭೇಟಿ ನೀಡಿ, ಮಹಾರಾಜ, ಇದು ನಮ್ಮ ತೋಟದಲ್ಲಿ ಬೆಳೆದಿರುವ ಹಣ್ಣಾಗಿದೆ, ಹಾಗೂ ಇದನ್ನು ಪ್ರೀತಿಯಿಂದ ನಿಮಗೆ ನೀಡಲು ಬಂದಿದ್ದೇನೆ ಎಂದು ಹೇಳುತ್ತಾನೆ. ಅದಕ್ಕೆ ಮಹಾರಾಜ, ತುಂಬ ಧನ್ಯವಾದಗಳು, ಇದರ ಪ್ರತಿಯಾಗಿ ನಿನಗೆ ಏನು ಬೇಕೆಂದು ಕೇಳು ಎಂದು ಹೇಳುತ್ತಾನೆ. ಶ್ರೀಮಂತ ರೈತ ಮನಸ್ಸಿನಲ್ಲೇ ನಗುತ್ತಾ, ನಿಮಗೆ ಏನು ಇಚ್ಛೆಯೋ ಅದನ್ನೇ ನೀಡಿ ಎಂದು ಹೇಳುತ್ತಾನೆ. ಆಗ ರಾಜನಿಗೆ ಇವನು ಬಡ ರೈತನಲ್ಲ ಎಂದು ಎನಿಸುತ್ತಿದೆ ಎಂದು ಅನುಮಾನ ಬರುತ್ತದೆ. ಹಾಗಾಗಿ ರಾಜ ಬಡ ರೈತ ನೀಡಿದ್ದ ಸೇಬನ್ನು ತರಿಸಿ, ನಿನಗೆ ಪ್ರತಿಯಾಗಿ ಈ ಸೇಬನ್ನು ನೀಡುತ್ತಿರುವೆ ಎಂದು ಹೇಳುತ್ತಾನೆ. ಇದನ್ನು ಕಂಡ ಶ್ರೀಮಂತ ರೈತ ನಿರಾಶೆಗೊಂಡು ಸೇಬನ್ನು ಸ್ವೀಕರಿಸಿ ಪೆಚ್ಚು ಮೋರೆಯಿಂದ ಮನೆಗೆ ತೆರಳುತ್ತಾನೆ. ಈ ಕಥೆಯ ನೀತಿ ಏನೆಂದರೆ, ನಾವು ಎಷ್ಟು ಪ್ರಾಮಾಣಿಕವಾಗಿ ಇರುತ್ತೇವೋ ಹಾಗೂ ಸುಳ್ಳು ಮೋಸ ವಂಚನೆ ಮಾಡುವುದಿಲ್ಲವೋ ಅವರಿಗೆ ಪ್ರತಿಫಲ ಯಾವಾಗಿಯೂ ಒಳ್ಳೆಯದಾಗಿರುತ್ತದೆ. ಯಾರು ಮೋಸ ವಂಚನೆ ಮಾಡುತ್ತಾರೋ ಅವರಿಗೆ ಪ್ರತಿಫಲವೂ ಸಿಗುವುದಿಲ್ಲ. ಈ ಕಥೆಯು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು.